ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಉಪೇಂದ್ರ ಡೈರೆಕ್ಷನ್ ಹೇಗಿತ್ತು? ಅವ್ರಿಗೆ ಅರ್ಥ ಆಗಬೇಕು ಸರ್. ಬುದ್ಧಿವಂತರಿಗೆ ಮಾತ್ರ, ನಾವು ಬುದ್ಧಿವಂತರಲ್ಲ. ಮಾಡಿ ಸರ್ ಇನ್ನೊಂದು ಫಿಲ್ಟರ್ ಇಲ್ದಂಗೆ ಒಂದು ಸಿನಿಮಾ ಮಾಡಿ ಸರ್. ಇದು ಸಿಕ್ಕಾಪಟ್ಟೆ ಸ್ವಲ್ಪ ಫಿಲ್ಟರ್ ನಮಗೆ ಚೆನ್ನಾಗಿದೆ. ನನಗೆ ಓಪನ್ ಫಿಲ್ಟ್ರಲ್ಲಿ ಮಾಡಿ ಸರ್. ಬರೀ ಬೋರಿಂಗೇ ರೀ. ಫಿಲಮಲ್ಲಿ ಏನಿಲ್ಲ, ಬರೀ ದಟ್ಟತನ ಅದನ್ನು ತೋರಿಸಿದ್ದಾರೆ. ಈ ಕೆಲವು ಗಾಂಡುಗಳಿಗೆ ಏನು ಅಂದರೆ ಈ ರಾಜಕೀಯ ಅಂತ ಫಿಕ್ಸ್ ಆಗ್ಬಿಟ್ಟಿರ್ತಾರೆ. ಈ ಜಾತಿ ರಾಜಕೀಯ, ಹಿಂದೂ ಮುಸ್ಲಿಮು ಕ್ರಿಶ್ಚಿಯನ್ ರಾಜಕೀಯ ಈ ಥರ ಅದೆಲ್ಲ ಬಿಟ್ಟು ಬಂದು ಉಪೇಂದ್ರ ಮಾಡಿರೋ ಡೈರೆಕ್ಷನ್ನಲ್ಲಿ ಮೂವಿ ನೋಡಬೇಕು. ಚೆನ್ನಾಗಿದೆಯಾ? ಸೂಪರ್. ಉಪೇಂದ್ರ ಡೈರೆಕ್ಷನ್ ಹೇಗಿತ್ತು ಅವ್ರದ್ದು? ಡೈರೆಕ್ಷನ್ನು ಅರ್ಥ ಆಗಲ್ಲ, ಇನ್ನೊಂದು ಟೈಮ್ ನೋಡ್ಬಿಟ್ಟು ಹೇಳ್ತೀನಿ. ನಿಮಗೆ ರೇಟಿಂಗ್ ಸಾಕು ಸಾಕು. ಈ ಫಿಲಮ್ಗೆ ರೈಟಿಂಗು ಹೇಳೋಕ್ಕಾಗಲ್ಲ. ಚೆನ್ನಾಗಿದೆ. ರೇಟಿಂಗ್ ಎಷ್ಟು ನಿಮ್ಮದು? 4. ನೀವು ನೋಡಿ 10 ರೇಟಿಂಗ್ಸೇ. ನೀವು ನೋಡಿ ಒಂದ್ಸಲಿ. ಡೈರೆಕ್ಷನ್ ಹೇಗಿದೆ? ಡೈರೆಕ್ಷನ್ ಉಪೇಂದ್ರ ಅಂತ ಅಂದ್ರೆ ಹಂಗೆ ತೋರಿಸ್ಬಿಟ್ರು. ಇದೆಲ್ಲ ಸುಮ್ಮನೆ ಟ್ರೇಲರ್ ಅಷ್ಟೇ, ಆಲ್ರೆಡಿ ಮೂವಿ ಬಂದ್ಬಿಟ್ಟಿದೆ. ಏನಾದರೂ UI 2 ಬರುತ್ತೆ ಅಂತ ಏನಾದರೂ ಕೊಟ್ಟಿದ್ದಾರೆ ನೋಡಿ. ಇಲ್ಲ, ಎಲ್ಲ ಇದ್ರಲ್ಲೇ ತೋರಿಸ್ಬಿಟ್ಟಿದ್ದಾರೆ, ನೋಡ್ಬೇಕಷ್ಟೇ. ಚೆನ್ನಾಗಿದೆ. ಉಪ್ಪಿ ಬಸ್ ತುಂಬ ಚೆನ್ನಾಗಿ ಮಾಡಿದೆ. ಡೈರೆಕ್ಷನ್ ಹೇಗಿದೆ? ಚೆನ್ನಾಗಿದೆ, ಸೂಪರ್ ಆಗಿದೆ. ತಲೆಗೆ ಹುಳ ಬಿಟ್ಟು ಎಲ್ಲ ಕಿತ್ತಾಕಿದ್ದಾರೆ. UI 2 ಬರುತ್ತೆ ಅಂತ ಯೂಟ್ಯೂಬ್ ಚೆನ್ನಾಗಿದೆ ಸರ್. ಮೇಕಿಂಗ್ ಸೂಪರ್ ಆಗಿದೆ. ನೋಡಿ ಸರ್, ಹೇಗಿದೆ ಉಪೇಂದ್ರ? ಡೈರೆಕ್ಷನ್ ಮಾತಾಡೋಂಗಿಲ್ಲ ಸರ್, ಸಗದಾಗಿದೆ. UI 2 ಏನಾದರೂ 2 ಏನು ತೋರಿಸಿಲ್ಲ, 1 ಅಷ್ಟೇ. ನಿಮ್ಮ ರೇಟಿಂಗ್ ಎಷ್ಟು ಈ ಫಿಲಮ್ಗೆ? ಅವ್ರ ಡೈರೆಕ್ಷನ್ 10ಕ್ಕೆ 10. ಸರ್ ಚೆನ್ನಾಗಿದೆ ಸರ್ ಫಿಲಮು. ಡೈರೆಕ್ಷನ್ ಹೇಗಿದೆ ಉಪೇಂದ್ರ? ಸೂಪರ್ ಆಗಿದೆ ಸರ್. ನಿಮ್ಮ ರೇಟಿಂಗ್ ಎಷ್ಟು ಈ ಸಿನಿಮಾಗೆ? 10 ಔಟ್ ಆಫ್ 10. ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಉಪೇಂದ್ರ ಡೈರೆಕ್ಷನ್ ಹೇಗಿತ್ತು? ಅವ್ರಿಗೆ ಅರ್ಥ ಆಗಬೇಕು ಸರ್. ಬುದ್ಧಿವಂತರಿಗೆ ಮಾತ್ರ, ನಾವು ಬುದ್ಧಿವಂತರಲ್ಲ. ಏನಿಲ್ಲ, ಈಗಿರೋ ಪ್ರೆಸೆಂಟ್ ಕರಪ್ಷನ್ನ ಫಿಲಮ್ ರೀತಿ ತೋರಿಸಿದ್ದಾರೆ. ಅರ್ಥ ಮಾಡ್ಕೊಂಡು ಜನಗಳು ಜಾತಿ ಧರ್ಮ ಬಿಡಬೇಕಷ್ಟೇ, ಬೇರೆ ಇನ್ನೇನಿಲ್ಲ. ಡೈರೆಕ್ಷನ್ ಹೇಗಿತ್ತು ಅವ್ರದ್ದು? ಅದ್ರ ಬಗ್ಗೆ ಏನು ನೋ ಕಾಮೆಂಟ್ಸ್. ರೇಟಿಂಗ್ ಎಷ್ಟು ನಿಮ್ಮದು ಈ ಸಿನಿಮಾಗೆ? ಔಟ್ ಆಫ್ 10 ಆಫ್ 10. UI ಫಿಲಮ್ ನೋಡಿದ್ರಿ, ಹೇಗೆ ಅನಿಸ್ತು ಫಿಲಮ್? ಫಿಲಮ್ ಚೆನ್ನಾಗಿದೆ. ಜಾತಿಯಿಂದನಾರು ನೋಡಿ ತಿಳ್ಕೊಬೇಕಿದ್ರ ಬಗ್ಗೆ ಅಂತ ನಾಯಿಗಳು. ಆ ಜಾತಿ ಗೊತ್ತಾಡ್ತಾರಲ್ಲ, ಅವ್ರ ಬಗ್ಗೆ ನೋಡಿ ತಿಳ್ಕೊಬೇಕಷ್ಟೇ. ಈ ಡೈರೆಕ್ಷನ್ ಹೇಗಿತ್ತು ಉಪೇಂದ್ರ ಅವರು? ಸೂಪರ್ ಆಗಿದೆ, ಚೆನ್ನಾಗಿದೆ ಅಂತ ತೊಂದರೆ ಏನಿಲ್ಲ, ನೋಡ್ಬೋದು ಮೂವಿನ. ನಿಮ್ಮ ರೇಟಿಂಗ್ ಎಷ್ಟು ಈ ಸಿನಿಮಾಗೆ? 5 ರೇಟೇ ಕೊಡ್ಬೋದು. 5 ರೇಟಿಂಗ್. 5ಗೆ 5. ಇವಾಗ ನೆಕ್ಸ್ಟ್ ನಿಮ್ಮಿಂದ ಉಪೇಂದ್ರ ಅವರಿಗೆ ನನ್ನ ಏನಾದ್ರು ತಲುಪಬೇಕು ಅಂದರೆ ಏನು ಹೇಳ್ತೀರಾ ಉಪೇಂದ್ರ ಅವ್ರಿಗೆ? ನೆಕ್ಸ್ಟ್ ಯಾವ ಥರ ಸಿನಿಮಾ? ಆಲ್ ದ ಬೆಸ್ಟ್. ಚೆನ್ನಾಗಿದೆ ಮೂವಿ, ಮುಂದಕ್ಕೆ ಮಾಡಿ. ರಾಜಕೀಯಕ್ಕೆ ಬರಲಿ. ಡೈರೆಕ್ಟರ್ಗೆ ಮಾಡಲಿ, ಹೀರೋಗೆ ಮಾಡೋದು ಬೇಡ. ಯಾಕೆ ಈ ಥರ ಹೀರೋ ಬೇಡ ಅಂತೀಯಾ? ತುಂಬ ಚೆನ್ನಾಗೈತೆ. ರಾಜಕೀಯಕ್ಕೆ ಬರಬೇಕು. ಅವರು ಏನೇನು ಅಂದ್ಕೊಂಡವ್ರು ಅದೆಲ್ಲ ಮುಂದೆ ಬಂದೇ ಬರುತ್ತೆ. 100% ಬರುತ್ತೆ. ಅಂದರೆ ಲ್ಯಾಗಿ ಫೀಲ್ ಏನಾದರೂ ಬೋರಿಂಗ್ ಆ ಥರ ಏನಾದರೂ? ಯಾವುದೂ ಇಲ್ಲ. ಈ ಕೆಲವು ಗಾಂಡುಗಳಿಗೆ ಏನು ಅಂದರೆ ಈ ರಾಜಕೀಯ ಅಂತ ಫಿಕ್ಸ್ ಆಗ್ಬಿಟ್ಟಿರ್ತಾರೆ. ಈ ಜಾತಿ ರಾಜಕೀಯ, ಹಿಂದೂ ಮುಸ್ಲಿಮು ಕ್ರಿಶ್ಚಿಯನ್ ರಾಜಕೀಯ ಈ ಥರ ಅದೆಲ್ಲ ಬಿಟ್ಟು ಬಂದು ಉಪೇಂದ್ರ ಮಾಡಿರೋ ಡೈರೆಕ್ಷನ್ನಲ್ಲಿ ಮೂವಿ ನೋಡಬೇಕು. ಅವ್ರಿಗೆ ಪ್ರತಿಯೊಂದು ರಾಜ ಅಂದರೆ ಏನು ಅಂತ ತೋರಿಸೋರು ಇವರು. ಇವರು ನೆಕ್ಸ್ಟ್ ಏನಾದರೂ ಎಲೆಕ್ಷನಲ್ಲಿ ಗೆದ್ದು ಈ ಥರ ಏನಾದ್ರು ಬಂದರೆ ಇದೇ ಥರ, ಯಾವ ಥರ ಅಂದರೆ 20 ವರ್ಷದಿಂದ ಹೆಂಗೆ ತೋರಿಸಿದ್ರು ಆ ಥರ ಇಂಡಿಯಾ ಆಗುತ್ತೆ. ಕೊನೆಯದಾಗಿ ಉಪೇಂದ್ರ ಅವರಿಗೆ ಆಲ್ ದ ಬೆಸ್ಟ್ ಉಪೇಂದ್ರ ಸರ್. ಜೈ ಡಿ ಬಾಸ್. ಏನು ಹೇಳೋಕ್ಕಾಗಲ್ಲ ಸರ್. ಫಿಲಮ್ ಉಪೇಂದ್ರ ಅವರ ಡೈರೆಕ್ಷನ್ ಹೇಗಿತ್ತು? ಡೈರೆಕ್ಷನ್ ಸೂಪರ್ ಚೆನ್ನಾಗಿದೆ. ಡೈರೆಕ್ಷನ್ ಬಗ್ಗೆ ಯಾರು ಮಾತಾಡಂಗಿಲ್ಲ. ಉಪೇಂದ್ರ ಅಂದರೆ ಡೈರೆಕ್ಷನ್ ಅಂದರೆ ಉಪೇಂದ್ರ. ಅದನ್ನ ಜನ ತಿಳ್ಕೊಂಬಿಟ್ರೆ ಜೀವನದಲ್ಲಿ ಎಲ್ಲೋ ಇರ್ತಾರೆ. ಇವಾಗ ಇಷ್ಟೊತ್ತು ನಾವು ಆಡಿಯನ್ಸ್ನ ರಿವ್ಯೂ ಕೇಳಿದ್ವಿ. ಪ್ರತಿಯೊಬ್ಬರು ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಏನಿಸ್ತಿದೆ ನಿಮಗೆ? ತುಂಬ ಕಡೆ ನಾವು ನೆಗೆಟಿವ್ ನೋಡಿ ಸಾಕಾಗಿತ್ತು. ಇವತ್ತು ಬರೀ ಪಾಸಿಟಿವ್ ರೆಸ್ಪಾನ್ಸ್. ತೋರಿಸಿರೋದೇ ಪಾಸಿಟಿವ್ ರೀ. ಜನ ಏನಂತಿದ್ದಾರೆ ಗೊತ್ತಾ? ಬೇಡದೇ ಇರೋ ಕೆಲಸದಲ್ಲಿ ಮುಳುಕೊಂಡು ಸಾಯ್ತಾವ್ರೆ. ಏನೋ ಬೇಕಾಗಿರೋದು ಏನು ಮಾಡ್ತಿಲ್ಲ. ಬಿಸಾಗ್ಲೂ ತಯಾರಿಲ್ಲ ಅವರು. ನ್ಯೂಸ್ ನೋಡೋದು, ನ್ಯೂಸ್ ಚಾನೆಲ್ಗಳು ನೋಡೋದು, ಟೈಮ್ ಪಾಸ್ ಮಾಡೋದು, ಟ್ರೋಲ್ ಮಾಡೋದು, ರೀಲ್ಸ್ ಮಾಡೋದು ಇಷ್ಟೇ. ಆಮೇಲೆ ನಮ್ಮ ರಾಜಕೀಯ ನಾಯಕರಿಗೆ ತಲೆ ಮೇಲೆ ಹೊಡೆದು ಹೇಳಿರೋದು ಇದು, ನೀವು ಏನು ಮಾಡ್ತಿದ್ದೀರಾ ಅಂತ. ಅದನ್ನ ಜನ ಅರ್ಥ ಮಾಡ್ಕೋಬೇಕಷ್ಟೇ. ಅವ್ರ ಲ್ಯಾಂಗ್ವೇಜಲ್ಲಿ ಹೇಳಿದ್ದಾರೆ, ಜನ ಅರ್ಥ ಮಾಡ್ಕೊಳ್ಳೋ ರೀತಿಲಿದೆ. ಪಾರ್ಟ್ ಗೇಟ್ ಏನಿಲ್ಲ, ಇದು ಮುಗಿಯೋದೇ ಇಲ್ಲ. ತೋರಿಸ್ತಾರಲ್ಲ ಎಂಡ್ಲೆಸ್ ಅಂತ, ಅದೇ ಇದು. ಜನ ಹುಟ್ತಾ ಇರ್ತಾರೆ, ಸಾಯ್ತಾ ಇರ್ತಾರೆ, ಸಾಯೋವರೆಗೂ ಇದು ನಡೀತಾನೆ ಇರುತ್ತೆ.
ಈ ಬೇಡ್ದಿರೋ ಕತೆನ ನೋಡೋದಕ್ಕೆ ಬಂದಿದ್ದೀವಲ್ಲ ನಾವು ದಡ್ರು. ಮೊದಲೇ ಹೇಳಿದ್ದಾರೆ ದಡ್ರು ಪೂರ್ತಿ ಫಿಲಮ್ ನೋಡಿ ಅಂತ. ಯಾಕೆ ಹೇಳಿ? ಪೂರ್ತಿ ನೋಡಿದ್ಮೇಲೆ ಅದು ದಡ್ತನ ಏನು ಅಂತ ನಮಗೆ ಗೊತ್ತಾಗುತ್ತೆ. ಇವಾಗ ನಿಮ್ಮ ಕಡೆಯಿಂದ ಉಪೇಂದ್ರ ಅವರಿಗೆ ಏನು ತಿಳಿಸ್ತೀರಾ ಈ ಸಿನಿಮಾ ನೋಡಿ? ಇವಾಗ ದುಡ್ಡು ಇಸ್ಕೊಂಡು ಬುದ್ಧಿ ಹೇಳಿದ್ದಾರೆ, ಗೊತ್ತಾಯ್ತಾ? ಬೇಡದೇ ಇರೋ ಕೆಲಸ ಮಾಡಬೇಡ್ರಿ ಅಂತ, ಅಷ್ಟೇ, ಇನ್ನೇನಿಲ್ಲ. ಅಲ್ಲ, ನಿಮ್ಮ ಕಡೆಯಿಂದ ಈ ಥರ ಮಾಡ್ರಿ, ನೆಕ್ಸ್ಟ್ ಈ ಥರ ಬೇಕು ನಮಗೆ ಸಿನಿಮಾಗಳು ಅಂತ. ಇನ್ನೇನು ಬೇಕಾಗಿರೋದಿಲ್ಲ, ಬೇಕಾಗಿರೋದನ್ನ ಆಲ್ರೆಡಿ ಎಲ್ಲ ತೋರಿಸ್ಬಿಟ್ಟವ್ರೆ ಅವರು. ನಾವು ಅದನ್ನ ತಗೋತಾ ಇಲ್ಲ ಅಷ್ಟೇ. ಅದನ್ನು ನಾವುಗಳು ತೊಗೊಂಬಿಟ್ರೆ ಜೀವನನೇ ಬೇರೆ ಅಷ್ಟೇ. ನಾವು ಮೇಯ್ನು ಪೊಲಿಟಿಕ್ಸ್ ಬಿಡಬೇಕು, ನಮ್ಮದು ಅನ್ನೋದನ್ನ ನಾವು ಮಾಡ್ಕೊಂಡೋದ್ರೆ ಜೀವನ ಸೂಪರ್. ಸರ್ ಈ ಸಿನಿಮಾಗೆ ಸರ್ ನಿಮ್ಮ ರೇಟಿಂಗ್ ಎಷ್ಟು? ಔಟ್ ಆಫ್ ಔಟ್ ಕೊಟ್ಟರು ಏನು ಮೋಸ ಇಲ್ಲ. ಅದ್ರ ಮೇಲೆ ನಿಮ್ಮ ರೇಟಿಂಗ್ ಏನಿದೆ ಅದ್ರ ಮೇಲೆ ಮೀರು ಹೋಗ್ಬೇಕಷ್ಟೇ. ಅವರು ಕೊಡೋಕ್ಕೆ ಆಗಲ್ಲ, ನಾವು ಅದು ಹೇಳೋಕ್ಕೂ ಸಾಧ್ಯ ಇಲ್ಲ. ನೀವು ಲ್ಯಾಗು ಬೋರಿಂಗ್ ಏನಾದರೂ ಇತ್ತು ಫಿಲಮ್? ಬರೀ ಬೋರಿಂಗೇ ರೀ, ಫಿಲಮಲ್ಲಿ ಏನಿಲ್ಲ, ಬರೀ ದಟ್ಟತನ ಅದನ್ನು ತೋರಿಸಿದ್ದಾರೆ. ನಾವು ಜನ ಏನು ಮಾಡ್ತಿದ್ದೀವಿ ಡೈಲಿ ಅದನ್ನು ತೋರಿಸಿದ್ದಾರೆ ಅಷ್ಟೇ. ಅಲ್ಲಿ ಸ್ಟೋರಿನೂ ಇಲ್ಲ, ಏನೂ ಇಲ್ಲ. ಜನರ ಮನಸ್ಥಿತಿ ಹೆಂಗಿದೆ, ಜನರ ಮೈಂಡ್ ಹೆಂಗೆ ವರ್ಕ್ ಆಗ್ತಾ ಇದೆ, ಈಗಿನ ಜನರು ಯಾವ ಥರ ಫೋಕಸ್ ಮಾಡ್ತಾ ಇದ್ದಾರೆ, ಯಾವುದ್ರ ಮೇಲೆ ಫೋಕಸ್ ಮಾಡಬೇಕೋ ಅದ್ರ ಮೇಲೆ ಮಾಡ್ತಿಲ್ಲ, ಅದನ್ನು ಬಿಟ್ಟು ಬೇರೆ ಮಾಡ್ತಿದ್ದಾರೆ. ಜನಗಳಿಗೆ ಏನೇನು ಫೋಕಸ್ ಮಾಡಬೇಕು ಅದನ್ನೆಲ್ಲ ಮಾಡಿಬಿಟ್ಬಿಟ್ಟವ್ರೆ. ಅವ್ರು ಮಾತ್ರ ಎಲ್ಲೋ ಇದ್ದಾರೆ, ಜನಗಳನ್ನ ನೀವು ಬೀದಿಲೇ ಇರಿ ಅಂತ ಬಿಟ್ಬಿಟ್ಟವ್ರೆ ಅಷ್ಟೇ. ಆ ಜನಗಳು ಬೀದಿಲಿ ಅಲಿತಾ ಇದ್ದಾರೆ, ಅವರೆಲ್ಲ ಹುಡುಕೊಂಬಿಟ್ಟವ್ರೆ, ಇವ್ರು ಇನ್ನೂ ಹುಡುಕ್ತಾವ್ರೆ ಅಷ್ಟೇ. ಈ ಸಿನಿಮಾ ನೋಡಿದ್ರೆ ನಮ್ಮನ್ನು ನಾವು ನೋಡ್ಕೊಂತೀವಿ. ಖಂಡಿತ ಅದನ್ನ ಹೇಳಂಗಿಲ್ಲ. ಉಪೇಂದ್ರ ಅಂದರೆ ಡೈರೆಕ್ಷನ್ ಅಂದರೆ ಉಪೇಂದ್ರ ಅಣ್ಣ. ಇವಾಗ ನೀವು ನೋಡ್ಕೊಂಬಂದೆ ಅಣ್ಣ. ಫಿಲಿಮು ಡಿಫ್ರೆಂಟ್ ಅಣ್ಣ. ಉಪೇಂದ್ರ ಸಾರ್ನ ಏನಂದರೆ ಇದರಲ್ಲಿ ಆ್ಯಕ್ಷನ್ ಜಾಸ್ತಿ, ಆಮೇಲೆ ಕಾಸ್ಟ್ಯೂಮು ಭಾಳ ಚೆನ್ನಾಗಿ ಕಾಣ್ತದೆ, ತುಂಬ ಹ್ಯಾಂಡ್ಸಮಾಗಿ ಕಾಣ್ತಾರೆ. ಡೈರೆಕ್ಷನ್, ಕ್ಲೈಮ್ಯಾಕ್ಸ್ ಡಿಫ್ರೆಂಟ್. ಆಮೇಲೆ ಒಂದು ಸಾಂಗ್ ಬರುತ್ತೆ ಅಣ್ಣ ಸೆಕೆಂಡ್ ಹಾಫಲ್ಲಿ, ಚೀಪ್ ಸಾಂಗ್. ಆ ಸಾಂಗಿಗೋಸ್ಕರನೇ ನೀವು ಫಿದಾ ಬಿಡ್ಬೇಕು ಆ ಸಾಂಗ್ ಬಗ್ಗೆ. ಮೇನ್ ಅಂದರೆ ಏನಿಲ್ಲ ಅಣ್ಣ, ನೆಕ್ಸ್ಟು ಈ ಕಲಿಯುಗದ್ದು ಸತ್ಯಯುಗದ್ದು ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು, ಜನ ಹೆಂಗೆ ದಡ್ರು ಆಗ್ತಾರೆ, ಆಮೇಲೆ ಎಕ್ಸ್ಪೆಷಲಿ ವೋಟ್ ಮಾಡೋರೆಲ್ಲ ತಲೆ ಇಟ್ಕೊಂಡು ವೋಟ್ ಮಾಡೋದು. ಯಾರೇ ನೆಕ್ಸ್ಟ್ ಪಾರ್ಟಿಗೆ ಇಲ್ಲ ಸರ್, ಅಪ್ಡೇಟ್ ಇಲ್ಲ. ಮೇನ್ ಥಿಂಗ್ ಏನಿಲ್ಲ ಸರ್, ನಾವು ಮುಂದೆ ಬರೋ ನೆಕ್ಸ್ಟ್ ಪೀಳಿಗೆಗೆ ಒಳ್ಳೇದನ್ನು ಕಲಿಸ್ಕೊಡ್ಬೇಕು ಸರ್, ಅಲ್ವಾ? ಈ ಜಾತಿ ಗೀತಿ ಇವೆಲ್ಲ ಏನು ಇಲ್ಲ ಸರ್, ಎಲ್ಲರೂ ಒಂದೇ ಸರ್, ನಾವೆಲ್ಲರೂ ಒಂದೇ ಅಲ್ವಾ? ಉಪೇಂದ್ರ ಅವ್ರನ್ನ ಸರ್ ಮಾಸ್ಟರ್ ಪೀಸ್ ಪಡಿ ಸರ್ ಅವರು. ನಾವು ಅವ್ರಿಗೆ ಸರ್ ಇಡೀ ಒಳ್ಳೆ ರೇಟಿಂಗ್ ಕೊಡ್ತಾರೆ ಸರ್. ನಾವು ಎಲ್ಲಿ ಏನು ಸರ್, ನಾವು ಫ್ಯಾನ್ ಸರ್. ನಾನು ಎಲ್ಲ ಕನ್ನಡ ಸಿನಿಮಾಗಳಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಉಪ್ಪಿ ಸರ್, ಲವ್ ಯು ಸರ್. ನೀವು ತುಂಬ ಚೆನ್ನಾಗಿ ಆ್ಯಕ್ಷನ್ ಬಗ್ಗೆ ಮಾತೇ ಇಲ್ಲ, ಸಿನಿಮಾ ಆ್ಯಕ್ಷನ್ ನನಗೆ ಭಾಳ ಇಷ್ಟ ಆಯಿತು. ಮಾಡಿ ಸರ್ ಈಗ ಇನ್ನೊಂದು ಫಿಲ್ಟ್ರ್ ಇಲ್ದಂಗೆ ಒಂದು ಸಿನಿಮಾ ಮಾಡಿ ಸರ್. ಇದು ಸಿಕ್ಕಾಪಟ್ಟೆ ಸ್ವಲ್ಪ ಫಿಲ್ಟ್ರ್ ನಮಗೆ ಚೆನ್ನಾಗಿದೆ, ನನಗೆ ಓಪನ್ ಫಿಲ್ಟ್ರಲ್ಲಿ ಮಾಡಿ ಸರ್, ಚೆನ್ನಾಗಿ ಕಾಣ್ತಾ ಇದು ಇರುತ್ತೆ. ಆಲ್ ದ ಬೆಸ್ಟ್ ಸರ್ ನಿಮಗೆ, ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸರ್.